ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರೇ, ಶಾಸಕರಾದ ವೆಂಕಟೇಶ್ವರ ರೆಡ್ಡಿ ಅವರೇ, ಮಾಜಿ ಶಾಸಕರಾದ JK ಕೃಷ್ಣಾರೆಡ್ಡಿ ಅವರೇ, MLC ಆದ ಗೋವಿಂದರಾಜಣ್ಣ ಅವರೇ, ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ, ವೇದಿಕೆ ಮುಂದೆ ಇರುವ JDS ಪಕ್ಷದ ನಾಯಕರೇ, ಕಾರ್ಯಕರ್ತರು ಅಂತ ಹೇಳಲ್ಲ, ನೀವೆಲ್ಲ ನಾಯಕರೇ, ಮತ್ತು ಮಾಧ್ಯಮ ಮಿತ್ರರೇ, ಇವತ್ತು ಚಿಂತಾಮಣಿಯಲ್ಲಿ ಮತ್ತು ಶ್ರೀನಿವಾಸಪುರದಲ್ಲಿ ಜನರೊಂದಿಗೆ ಜನತಾದಳ ಅಂತ ಕಾರ್ಯಕ್ರಮ ಆಯಿತು. ಬೆಳಿಗ್ಗೆ ನಿಖಿಲ್ ಅವರು ಅವರ ತಾಯಿಯ ಊರಿಗೆ ಹೋಗಿದ್ರು. ಮಧ್ಯಾಹ್ನ ಅಂದರೆ ಇವತ್ತು ನಾನು ನಮ್ಮ ತಾಯಿಯ ಊರಿಗೆ ಬಂದಿದ್ದೀನಿ. ಎರಡೂ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗಿವೆ. ಇದು ನೀವು ಕೊಟ್ಟಿರೋ ಆಶೀರ್ವಾದ ನಮಗೆ. ನನಗೆ ಒಂದು ಕಡೆ ನಿಖಿಲ್ ಅಣ್ಣ ಅವ್ರಿಗೆ ಮೇಜರ್ ಆಗಿ ನಮ್ಮ ಜನತಾದಳ ಪಕ್ಷಕ್ಕೆ ನೀವು ಆಶೀರ್ವಾದ ಕೊಟ್ಟಿದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಒಂದು ದೊಡ್ಡ ಚಪ್ಪಾಳೆ ಇದಕ್ಕೆ. 1 ವರ್ಷ ಆಗಿದೆ ನನಗೆ ಸಂಸದನಾಗಿ. ನೀವೆಲ್ಲರೂ ಹೇಳ್ತೀರಾ 1 ವರ್ಷ ಆಗಿದೆ. ಜೂನ್ 26ನೇ ತಾರೀಕು ನಾವು ಓದ್ ತಗೊಂಡಿರೋದು. ದಯವಿಟ್ಟು ಅದನ್ನು ಮರಿಬೇಡಿ. 26ನೇ ತಾರೀಕು ನಮ್ಮ ಅಧಿಕಾರ ಬಂದಿದ್ದು. ಈ 1 ವರ್ಷದಲ್ಲಿ ನಾನು ಏನೇನು ಕೆಲಸ ಮಾಡಬೇಕಾಗಿತ್ತೋ, ಡೆಲ್ಲಿಯಲ್ಲಿ ಏನೇನು ಯಾರ್ಯಾರು ಪರಿಚಯ ಮಾಡ್ಕೋಬೇಕಾಗಿತ್ತೋ ಎಲ್ಲ ಅದು ಪರಿಚಯ ಮಾಡಿಕೊಂಡು, ಏನು ನನ್ನ ಕೆಪ್ಯಾಸಿಟಿಯಲ್ಲಿ ಏನು ಬರುತ್ತೆ, JJM ಅಂತ ಏನು ಬರುತ್ತೋ, ರೈಲ್ವೇಸ್ ಬರುತ್ತೋ, ಮತ್ತು ನ್ಯಾಷನಲ್ ಹೈವೇಸ್, ಈ 3 ಕಾರ್ಯಕ್ರಮಗಳಲ್ಲಿ ಏನು ಒಂದು ರೋಡ್ ಓವರ್ ಬ್ರಿಡ್ಜಸ್ ಅಂತ ರೈಲ್ವೆ ಸೇತುವೆ ಏನು ಅಂತಾರೋ 5 ಸೇತುವೆಗಳು ತಂದಿದ್ದೀನಿ ಈ 1 ವರ್ಷದಲ್ಲಿ. ಈ ನ್ಯಾಷನಲ್ ಹೈವೇ ಏನು ಹೊಸಕೋಟೆಯಿಂದ ಆಂಧ್ರ ಬಾರ್ಡರ್ ಚಿತ್ತೂರವರೆಗೂ ಪಲಮ್ನೇರ್ವರೆಗೂ ಏನು ಹೋಗುತ್ತೋ ಅದನ್ನು 4 ಪದದಿಂದ 6 ಪದ ರೆಡಿ ಮಾಡಿದ್ದೀನಿ. ಇದು ನನ್ನ 1 ವರ್ಷದಲ್ಲಿ ಸಾಧನೆ. ಯಾಕಂದರೆ 1 ವರ್ಷದಲ್ಲಿ ಇದೆಲ್ಲ ತಿಳ್ಕೊಂಡು ಕೆಲಸ ಮಾಡೋಕ್ಕೆ ನನಗೆ ಈ ಟೈಮ್ ಸಾಕಾಗಿದೆ. ಇನ್ನು ಮುಂದೆ ಬೇರೆ ಯೋಜನೆಗಳು ಏನಿದೆಯೋ, KIDB ಏನು ಒಂದು ಅಕ್ವೈರ್ ಮಾಡ್ಕೊಳ್ತಾ ಇರೋ ನಮ್ಮ ವೆಂಕಟೇಶ್ವರ ರೆಡ್ಡಿ ಏನು ಅದರಲ್ಲಿ, ಮತ್ತು BGML ಲ್ಯಾಂಡಲ್ಲಿ ಏನು ಇಂಡಸ್ಟ್ರೀಸ್ ಬರಬೇಕಾಗಿತ್ತು, ಆಲ್ರೆಡಿ ನಾನು ಕುಮಾರಣ್ಣ ಜೊತೆ ಮಾತಾಡಿ ಯಾವ ಫ್ಯಾಕ್ಟ್ರಿ ಇಲ್ಲಿ ತರಬೇಕು ಎಂದು ಯೋಚನೆ ಮಾಡಿ ಆ ಸಿದ್ಧತೆ ಒಂದು ಮಾಡ್ತಾ ಇದ್ದೀವಿ. ದಯವಿಟ್ಟು ಏನು ನಮ್ಮ ಅನುದಾನ ಬರುತ್ತೋ, ಬರೀ 5 ಕೋಟಿ ಬರುತ್ತೆ 1 ವರ್ಷಕ್ಕೆ 8 ಕ್ಷೇತ್ರಕ್ಕೆ. ಆ 8 ಕ್ಷೇತ್ರದಲ್ಲಿ 50 ಲಕ್ಷದಿಂದ 60 ಲಕ್ಷ ಒಂದೊಂದು ಕ್ಷೇತ್ರಕ್ಕೆ ಕೊಡೋಕ್ಕಾಗುತ್ತೆ. ಅನುದಾನ ಅಂತ ಏನು ಬರುತ್ತೋ, ನೀವು ನನಗೆ ಸುಮಾರು ಒಂದು 20-25 ಊರುಗಳಿಂದ ನನಗೆ ಒಂದು ಮಾಹಿತಿ ಕೊಟ್ಟಿದ್ದೀರಾ, ನಮಗೆ ಇದು ರೋಡ್ ಬೇಕು, ಹೈ ಮಾಸ್ಕ್ಲೇಟ್ ಬೇಕು ಅಂತ. ಅದು ಶಾಸಕರ ಜೊತೆ ಕೂತ್ಕೊಂಡು ಇದು ಇನ್ನೊಂದು ತಿಂಗಳಲ್ಲಿ, 1.5 ತಿಂಗಳಲ್ಲಿ ಮತ್ತೆ ಒಂದು 5 ಕೋಟಿ ರಿಲೀಸ್ ಆಗುತ್ತೆ ಇಡೀ ವರ್ಷಕ್ಕೆ. ಅಂದರೆ 1 ಕೋಟಿ ಅಷ್ಟು ಅನುದಾನ ಏನು ನನಗೆ ಬರುತ್ತೋ, ವೆಂಕಟೇಶ್ವರ ರೆಡ್ಡಿ ಅಣ್ಣವ್ರ ಜೊತೆ ಕೂತ್ಕೊಂಡು, ನಿಮ್ಮ ನಾಯಕರ ಜೊತೆ ಎಲ್ಲ ಕೂತ್ಕೊಂಡು ಅದು ಮಾಡಿಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಏನು ಒಂದು ಡೆಲ್ಲಿಯಲ್ಲಿ ಆಗೋ ಅನುದಾನ ಒಂದು ಟೈಮ್ ತಗೊಳ್ಳುತ್ತೆ. ಆಮೇಲೆ ಅದಕ್ಕೆ ಬಹಳ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ದೇವಸ್ಥಾನಗಳಿಗೆ ಕೊಡಬಾರ್ದು, ಇಂತಹ ಒಂದು ಕಾರ್ಯಕ್ರಮಗಳೆಲ್ಲ ಇದೆ. ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದ್ರು ಅದಕ್ಕೆ ಮತ್ತೆ ಅನುದಾನ ಕೊಡೋಕ್ಕಾಗಲ್ಲ. ಏನಾದರೂ ಕೊಟ್ಟರೆ ಹೊಸ ಕಾರ್ಯಕ್ರಮಕ್ಕೆ ಮಾತ್ರ ಕೊಡಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಸಂಸದನಾಗಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನೋ, ನ್ಯಾಷನಲ್ ಹೈವೇ ಆದರೂ ಆಗಲಿ, ರೈಲ್ವೇಸ್ ಆದರೂ ಆಗಲಿ, ಅಂತಹ ವಿಚಾರಗಳು ಏನಾದರೂ ನನ್ನ ಹತ್ರ ಬಂದರೆ ನಾನು ನನ್ನ ಕೆಪ್ಯಾಸಿಟಿಯಲ್ಲಿ ಅದು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನುದಾನ ಏನು ಬರುತ್ತೋ ಅದು ನಿಮ್ಮ ನಾಯಕರ ಜೊತೆ ಎಲ್ಲ ಕೂತ್ಕೊಂಡು ಮತ್ತು ಶಾಸಕರ ಜೊತೆ ಕೂತ್ಕೊಂಡು ಮಾಡ್ತೀನಿ. ಏನು ಏನು ಇವತ್ತು ಈ ಕಾರ್ಯಕ್ರಮ ನಡೆಯುತ್ತೋ, ಈ ಕಾರ್ಯಕ್ರಮ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಇಲ್ಲಿ ಕಾರ್ಯಕರ್ತರೆ, ಎಲ್ಲರೂ ಇಲ್ಲಿ ನಾಯಕರೇ. ಏನು ಒಂದು ಚುನಾವಣೆ ಬರುತ್ತೋ, ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ನಾವು ಚುನಾವಣೆಗೆ ಗೆಲ್ತೀವಿ. ಅವ್ರಿಗೆ ಸೀಟ್ ಕೊಟ್ಟರು, ಇವ್ರಿಗೆ ಸೀಟ್ ಕೊಟ್ಟರು, ನನಗೆ ಕೊಡಲಿಲ್ಲ ಅಂತಹ ಒಂದು ಭೇದ ಭಾವ ಇಡ್ಕೊಳ್ಬೇಡಿ. ದಯವಿಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡಿ. ಯಾವುದಾದ್ರೂ ಸೀಟ್ ಕೊಡಬೇಕಂದ್ರೆ ಬರೀ ಒಬ್ರಿಗೆ ಮಾತ್ರ ಕೊಡುತ್ತೆ ಪಕ್ಷದ ವತಿಯಿಂದ. ಒಗ್ಗಟ್ಟಾಗಿ ಕೆಲಸ ಮಾಡಿ. ಆ ಸೆಲೆಕ್ಷನ್ ಮಾಡೋ ಮುಂಚೆ ಸ್ವಲ್ಪ ಅಸಮಾಧಾನ ಇರುತ್ತೆ. ಸೆಲೆಕ್ಷನ್ ಆದಮೇಲೆ JDS ಪಕ್ಷ ಅಷ್ಟೇ, ಅದೊಂದೇ. ಯಾರು ಕ್ಯಾಂಡಿಡೇಟು ಅಂತಲ್ಲ, ಕ್ಯಾಂಡಿಡೇಟು JDS ಪಾರ್ಟಿ. ದಯವಿಟ್ಟು ಇದನ್ನು ಇಟ್ಕೊಂಡು ನೀವು ಕೆಲಸ ಮಾಡಿ. ಮುಂದಿನ ಚುನಾವಣೆಯಲ್ಲಿ ಗ್ಯಾರಂಟಿ ನಾವು 2028 ಕುಮಾರಣ್ಣನ ಮುಖ್ಯಮಂತ್ರಿಯಾಗಿ ನೋಡಬೇಕು. ಅದು ನಿಮ್ಮಿಂದ ಸಾಧ್ಯ. ಅದು ಆಗಬೇಕಂದ್ರೆ ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಕಾರ್ಯಕ್ರಮ ಮಾಡ್ತಾರೋ ಅದಕ್ಕೆ ಶಕ್ತಿ ತುಂಬಬೇಕಾಗಿತ್ತು ನಾವೆಲ್ಲ.
ಅದೆಲ್ಲ ನೀವು ಮಾಡ್ತೀರಾ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.